ಗವರ್ನರ್ ಗೇಮ್ ವಿಜಯ್ ಪ್ಲಾನ್ ಯಾರು ವಿನ್ನು ಹಾಗಾದ್ರೆ ಕ್ಷಣ ಕ್ಷಣಕ್ಕೂ ಕೂಡ ರಣರೋಚಕ ತಮಿಳುನಾಡು ಪಾಲಿಟಿಕ್ಸ್ ಇದೀಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಕಂಗಾಲಾದ ವಿಜಯ್. ಗವರ್ನರ್ ಗೇಮ್ ವಿಜಯ್ ಪ್ಲಾನ್ ಕ್ಷಣ ಕ್ಷಣಕ್ಕೂ ಕೂಡ ರಣರೋಚಕ ತಮಿಳುನಾಡು ಪಾಲಿಟಿಕ್ಸ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ವಿಜಯ್ ಕಂಗಾಲಾಗಿದ್ದಾರೆ. ಸಿನಿಮಾದಷ್ಟು ಸುಲಭವಲ್ಲ ತಮಿಳು ರಾಜಕೀಯದಾಟ. ದೊಡ್ಡ ಪಕ್ಷವಾದರೂ ಸರ್ಕಾರ ರಚಿಸಲಾಗದಂಥ ಸ್ಥಿತಿ ಇದೆ. ಮತ್ತೊಮ್ಮೆ ರಾಜ್ಯಪಾಲರ ಭೇಟಿಯಾದ ದಳಪತಿ ವಿಜಯ್. ಕಾಂಗ್ರೆಸ್ ಶಾಸಕರ ಬೆಂಬಲ ಪತ್ರದ ಜೊತೆ ಬಂದ ವಿಜಯ್. 118 ಶಾಸಕರ ಬಲ ತೋರಿಸಿದ್ರೆ ಮಾತ್ರ ಸರ್ಕಾರ ರಚನೆನ. ದೊಡ್ಡ ಪಕ್ಷಕ್ಕೆ ಸರ್ಕಾರ ಆಹ್ವಾನ ನೀಡದಿದ್ರೆ ಹೇಗೆ? ಗವರ್ನರ್ ಆಟಕ್ಕೆ ತಮಿಳುನಾಡಲ್ಲಿ ಆಕ್ರೋಶ ಸ್ಫೋಟ ಆಗ್ತಾ ಇದೆ. ಗವರ್ನರ್ ಗೇಮ್ ವಿಜಯ್ ಪ್ಲಾನ್ ಯಾರು ವಿನ್ ಎಲ್ಲವೂ ಕೂಡ ಪ್ರಶ್ನೆ. ಗವರ್ನರ್ ಒಂದ್ ಕಡೆ ಗೇಮ್ ಆಡ್ತಾ ಇದ್ದಾರಾ ಅಂತ, ಬಟ್ ಇಲ್ಲಿ ಮೆಜಾರಿಟಿ ಬೇಕು ಅಂತ ಗವರ್ನರ್ ಹೇಳ್ತಾರೆ. ಆದ್ರೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ನಮ್ದು ಟಿವಿಕೆ ಪಕ್ಷ. ನೀವು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಅಂದ್ರೆ ಹೇಗೆ ಅನ್ನುವಂತ ಪ್ರಶ್ನೆ. ಸರ್ಕಾರ ಯಾಕೆ ರಚಿಸಲಾಗ್ತಾ ಇಲ್ಲ? ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ, ಇದಕ್ಕೆ ನೀವು ಪರ್ಮಿಷನ್ ಅನ್ನ ಕೊಡ್ಬೋದು ಅಂತ ಒಂದ್ ಕಡೆ ಆಕ್ರೋಶ ಸ್ಫೋಟವಾಗ್ತಾ ಇದೆ. ಇಲ್ಲ, 118 ಶಾಸಕರ ಬಲ ತೋರಿಸಿದ್ರೆ ಮಾತ್ರ ಸರ್ಕಾರ ರಚನೆ ಅಂತ ಹೇಳ್ತಾರೆ. ದೊಡ್ಡ ಪಕ್ಷಕ್ಕೆ ಸರ್ಕಾರ ಆಹ್ವಾನ ನೀಡದಿದ್ರೆ ಹೇಗೆ ಅನ್ನುವಂಥ ಮಾತು. ಗವರ್ನರ್ ಆಟಕ್ಕೆ ತಮಿಳುನಾಡಲ್ಲಿ ಇದೀಗ ಒಂದು ಕಡೆ ಟಿವಿಕೆ ಪಕ್ಷ ಸುಸ್ತಾಗಿದೆ, ಮತ್ತೊಂದು ಕಡೆ ಈಗ ಆಗ್ತಾ ಇರುವಂತ ತಮಿಳುನಾಡಿನಲ್ಲಿ ಆಗ್ತಾ ಇರುವಂತ ಸಿಚುವೇಶನ್ ಅನ್ನು ನಾವು ಗಮನಿಸ್ತಾ ಹೋದ್ರೆ ವಿಜಯ್ ಏನೋ ಬೆಂಬಲವನ್ನ ಸೂಚಿಸಿಕೊಂಡು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. 108 ಒಂದು ಸ್ಥಾನಗಳನ್ನ ಪಡೆದುಕೊಂಡು ಒಂದು ದೊಡ್ಡ ಶಕ್ತಿಯೊಂದಿಗೆ ಹೊರಹೊಮ್ಮಿದ್ದಾರೆ. ಬಟ್ ನೋಡಿ, ಈ ಕೈಗೆ ಬಂತುತ್ತು ಬಾಯಿಗೆ ಬರಲ್ಲ ಅಂತಾರಲ್ಲ, ಆ ಸ್ಥಿತಿ ಸದ್ಯಕ್ಕಿರುವಂಥದ್ದು ದಳಪತಿ ವಿಜಯ್ ಪರಿಸ್ಥಿತಿ. ಎಲ್ಲ ಆಗಿದೆ, ಬಟ್ ಸರ್ಕಾರ ರಚನೆ ಆಗ್ಬೇಕು. ಅತಂತ್ರ ಒಂದ್ ಕಡೆ ಅತಂತ್ರವಾಗಿದೆ. ಸರ್ಕಾರ ರಚಿಸಲು ಗವರ್ನರ್ ಅವಕಾಶ ಕೊಡದಿದ್ರೆ ವಿಜಯ್ ಪ್ಲಾನ್ ಬಿ. ಫಿಲ್ಮಿ ಸ್ಟೈಲ್ ನಲ್ಲಿ ತಮಿಳುನಾಡಿನಲ್ಲಿ ಹೊಸ ಆಟ ಆರಂಭಿಸಲು ವಿಜಯ್ ರೆಡಿ. ರಾಜ್ಯಪಾಲರು ಒಪ್ಪದಿದ್ರೆ ಸುಪ್ರೀಂ ಕೋರ್ಟ್ಗೆ ದಳಪತಿ ಮೊರೆ ಹೋಗುವಂತ ಚಾನ್ಸ್. ಸುಪ್ರೀಂ ಕೋರ್ಟ್ ಮೆಟ್ಟಲೇರಲು ವಿಜಯ್ ತೀರ್ಮಾನ. ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚಿಸಲು ಅವಕಾಶ ಕೊಡುತ್ತಿಲ್ಲ. 20 ದಿನದಲ್ಲಿ ಸಂಖ್ಯಾಬಲ ಸಾಬೀತುಪಡಿಸಲು ಸಿದ್ಧರಿದ್ದೇವೆ. ರಾಜ್ಯಪಾಲರು ಸರ್ಕಾರ ರಚನೆಗೆ ಅನುಮತಿ ಕೊಡ್ತಿಲ್ಲ. ಹೀಗೆ ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಂಡಿಸಲಿರೋ ಟಿವಿಕೆ ವಿಜಯ್. ಎಸ್, ಕಾನೂನಾತ್ಮಕವಾಗಿ ಅವಕಾಶ ಇದೆ. ಪ್ಲಾನ್ ಬಿ ರೆಡಿ ಇದೆ. ಪ್ಲಾನ್ ಬಿ ಏನು? ಸುಪ್ರೀಂ ಮೊರೆ ಹೋಗುವಂಥದ್ದು. 20 ದಿನ ಅವಕಾಶ ಬೇಕು. 20 ದಿನದಲ್ಲಿ ನಾನು ಸರ್ಕಾರ ರಚನೆ ಮಾಡ್ಕೊಳ್ತೀನಿ, ಅದಕ್ಕೆ ಅವಕಾಶ ಕೊಡಬೇಕು ರಾಜ್ಯಪಾಲರು. ಬಟ್ ಇದಕ್ಕೆ ಒಪ್ಪದಿದ್ರೆ ವಿಜಯ್ ತೀರ್ಮಾನ ಏನು? ವಿಜಯ್ ಮುಂದಿನ ನಡೆ ಏನು? ಸುಪ್ರೀಂ ಮೊರೆ ಹೋಗುವಂಥದ್ದು. ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೀವಿ, 20 ದಿನದಲ್ಲಿ ಸಂಖ್ಯಾಬಲ ಸಾಬೀತುಪಡಿಸ್ತೀನಿ, ನನಗೆ ಅವಕಾಶ ಮಾಡಿಕೊಡಬೇಕು. ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಚಾನ್ಸಸ್ ಇದೆ ಗವರ್ನರ್ ಒಪ್ಪದೇ ಇದ್ರೆ. ಇವತ್ತು 11 ಗಂಟೆಗೆ ಏನು ಗವರ್ನರ್ ಭೇಟಿ ಮಾಡಿರುವಂಥದ್ದು. ಭೇಟಿಯಲ್ಲಿ ಏನೆಲ್ಲ ಮಾತುಕತೆ ಆಗುತ್ತೆ. ಇನ್ನು ಈಗಾಗಲೇ ನಿನ್ನೆ ಏನು 5 ಕಾಂಗ್ರೆಸ್ ಸಂಖ್ಯಾಬಲ ಏನಿದೆಯಲ್ಲ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಡಾಕ್ಯುಮೆಂಟ್ಸ್ ನ ತೆಗೆದುಕೊಂಡು ಹೋಗಿ ಗವರ್ನರ್ ಜೊತೆ ಇದೀಗ ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. 5 ಆದ್ರೆ ಇನ್ನೂ 6 ಬೇಕಾಗುತ್ತೆ ಅಲ್ಲಿ. ಆದ್ರೂ ಕೂಡ ಮೆಜಾರಿಟಿ ಇಲ್ಲ, ಕಮ್ಮಿ ಇದೆ. ಬಟ್ ಇದನ್ನ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು ಹೋಗಿ ಇದೀಗ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಮಾತುಕತೆಯಲ್ಲಿ ಏನಾಗುತ್ತೆ ಅದನ್ನು ಕೂಡ ಕಾದ್ ನೋಡಬೇಕು. ಒಂದು ವೇಳೆ ರಾಜ್ಯಪಾಲರು ಒಪ್ಪದೇ ಇದ್ರೆ ವಿಜಯ್ ಮುಂದಿನ ನಡೆ ಏನು, ಪ್ಲಾನ್ ಬಿ ಏನು ಅಂತ ನೋಡಿದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಬೇಕು. ನಾನು ಸಂಖ್ಯಾಬಲ ತೋರಿಸಲ್ಲ ಅಂತಲ್ಲ, ತೋರಿಸ್ತೀನಿ, ನನಗೆ ಅವಕಾಶ ಬೇಕು, ನನಗೆ ಸ್ವಲ್ಪ ಟೈಮ್ ಬೇಕು, 20 ದಿನ ಬೇಕು ಕಾಲಾವಕಾಶ ನನಗೆ. ಮುಂಚೆನೆ ಗವರ್ನರ್ಗೆ 2 ವಾರ ನನಗೆ ಅವಕಾಶ ಮಾಡಿಕೊಡಿ ಅಂತ ವಿಜಯ್ ಮಾತಾಡಿದ್ದು ಕೂಡ ಉಂಟು. ಅದಾದ ಮೇಲೆ ಮೇ 7ನೇ ತಾರೀಕು ಅಂದರೆ ಇಂದು ವಿಜಯ್ CM ಆಗಿ ಪ್ರಮಾಣ ವಚನ ಸ್ವೀಕಾರ ಅಂತ ಒಂದು ಕಡೆ ಸುದ್ದಿ ಹರಿದಾಡಕ್ಕೆ ಸ್ಟಾರ್ಟ್ ಆಯಿತು.
ನೆಹರು ಮೈದಾನದಲ್ಲಿ ಒಂದಿಷ್ಟು ತಯಾರಿಯನ್ನು ಸಹಿತ ಮಾಡ್ಕೊಂಡಿದ್ರಂತೆ. ಬಟ್ ಇಲ್ಲಿ ನೋಡಿ, ಗವರ್ನರ್ ಮೆಜಾರಿಟಿಯನ್ನ ತೋರಿಸ್ದೆ ಸರ್ಕಾರ ರಚನೆ ಮಾಡೋದಕ್ಕೆ ಬಿಡಲ್ಲ ಅಂತ